ಗುರುಗಳನ್ನು ನೆನೆದು ಬಾಲ್ಯಕ್ಕೆ ಜಾರಿದ ಹಳೆಯ ವಿದ್ಯಾರ್ಥಿಗಳು. ಗೌರಿಬಿದನೂರು ತಾಲೂಕು ನಗರಗೆರೆ ಹೋಬಳಿಯ ವಾಟದ ಹೊಸಹಳ್ಳಿಯಲ್ಲಿ ದಿನಾಂಕ 15-12-2024 ಭಾನುವಾರ 1988-89ನೇ ಸಾಲಿನ ಸರಿಸುಮಾರು 100 ಹಳೆ ವಿದ್ಯಾರ್ಥಿಗಳು ಸೇರಿ ಗುರುವಂದನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಈ ವೇಳೆ ಮಾತನಾಡಿದ ಗುರುಗಳಾದ ಗುರುಪ್ರಸಾದ್ ಸಿಂಪಿ, ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರೋದು ಸಂತಸದ ಸುದ್ದಿಯಾಗಿದೆ. ಹಾಗೆಯೇ 35 ವರ್ಷಗಳ ನಂತರ ನನ್ನ ವಿದ್ಯಾರ್ಥಿಗಳನ್ನು ಈ ರೀತಿಯಾಗಿ ನೋಡ್ತಿರೋದು ನನಗೆ ಹೆಮ್ಮೆಯಾಗಿದೆ. ಹಾಗೆಯೇ ಮೊದಲು ನಮ್ಮ ತಂದೆ ತಾಯಿ ಪ್ರತ್ಯಕ್ಷ ದೇವರು. ತಂದೆ ತಾಯಿಯನ್ನು ಯಾರು ಗೌರವದಿಂದ ನೋಡ್ಕೊಳ್ತಾರೆಯೋ ಅವರು ಗುರುಗಳಿಗೆ ನಿಜವಾದ ಗೌರವ ಕೊಡ್ತಾರೆ ಎಂದು ಅರ್ಥ. ಹಾಗೆ ಜೊತೆ ಕಾರ್ಯನಿರ್ವಹಿಸಿದ ನನ್ನ ಸಹೋದ್ಯೋಗಿಗಳಿಗೆ ಧನ್ಯವಾದಗಳು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಗುರುಗಳಾದ ಗೋಪಾಲ್ ಚಿಂತಾಮಣಿ, ಗುಡ್ಡದ ರಂಗಪ್ಪ, ದೊಡ್ಡ ಕುರುಗೋಡು, ವೆಂಕಟಶಿವಾರೆಡ್ಡಿ, ಹನುಮನಹಳ್ಳಿ, ವೈದೇಹಿ ವಾಟದ ಹೊಸಹಳ್ಳಿ, ನಾಗರಾಜ್ ಡಿಪಾಳ್ಯ, ಶ್ರೀರಾಮರೆಡ್ಡಿ ನಗರಗೆರೆ, ಚಿಕ್ಕಪ್ಪಯ್ಯ ಹಳೆಯೂರು, ರಂಗಸ್ವಾಮಿ ವಾಟದ ಹೊಸಹಳ್ಳಿ ಹಾಗೂ ಹಳೆ ವಿದ್ಯಾರ್ಥಿಗಳಾದ ಗೋಪಾಲ್, ಈಶ್ವರಪ್ಪ, ನರಸಿಂಹಮೂರ್ತಿ ಬಂಡಪಲ್ಲಿ, ಸುಬ್ರಹ್ಮಣಿ ಸರಳ, ಶೈಲಜಾ, ಆದಿಲಕ್ಷ್ಮಿ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. 740 ರೂಪಾಯಿ ಆಗಿನ ಒಂದು ತಿಂಗಳ ಸಂಬಳ. ಸೆಪ್ಟೆಂಬರ್ 16ಕ್ಕೆ ಬಂದೆ. ಯೋಗ ನರಸಿಂಹಯ್ಯ ಮಾಸ್ಟರು ನಮ್ಮನ್ನು ಅವತ್ತೇ ಜಾಯಿನ್ ಮಾಡಿಸ್ಕೊಂಡು ತರಗತಿಗೆ ಪ್ರವೇಶ ಮಾಡಿಸಿದ್ರು. ಒಳ್ಳೆಯ ಸ್ಪಂದನೆ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ನನಗೆ ಸಿಕ್ಕಿರೋದ್ರಿಂದ ಭಾಳ ಖುಷಿಯಿಂದಲೇ ಪಾಠ ಮಾಡ್ತಿದ್ದೆ. ಒಂದು ತಮಾಷೆ ಹೇಳಬೇಕು ಅಂತಂದರೆ 15 ದಿವಸ ಕಳೆದೋಯ್ತು. ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 30 ತನಕ 15 ದಿವಸ ಕಳೆದೋಯ್ತು. 370 ರೂಪಾಯಿ ಆ ಸಂಬಳ. ನಾನೇನು ಮಾಡಿದೆ, ಆ ಮೊದಲೇ ಹಚ್ಕೊಂಡಿದ್ದೆ ನಮ್ಮ ಊರಿನ ಹತ್ತಿರ ಇರ್ತಕ್ಕಂಥ ನಾವು ನೋಡಿಕೊಳ್ತಕ್ಕಂಥ ಭೀಮಾಶಂಕರ ಮಹಾರಾಜರ ಮಠಕ್ಕೆ, ಸ್ವಾಮಿ ನನಗೆ ಸರ್ಕಾರಿ ನೌಕರಿ ಸಿಗಲಿ, ಮೊದಲನೇ ಸಂಬಳ ನಿಮ್ಮ ಸನ್ನಿಧಿಗೆ ತಂದು ಅರ್ಪಿಸ್ತೀನಿ ಅಂತ.